ವಸತಿ ಇಲಾಖೆಯಲ್ಲಿ ಮನಿ ಕೊಟ್ರೆ ಮಾತ್ರ ಮನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಉಸ್ತುವಾರಿ ಸಚಿವರನ್ನ ಜಮೀರ್ ಅಹಮದ್ ಅವರು ಭೇಟಿಯಾಗಿದ್ದಾರೆ. ವಸತಿ ಇಲಾಖೆಯಲ್ಲಿ ಮನಿ ಕೊಟ್ಟವರಿಗೆ ಮನೆ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿಯನ್ನ ಸಚಿವ ಜಮೀರ್ ಭೇಟಿಯಾಗಿದ್ದಾರೆ. ಶಾಸಕ BR ಪಾಟೀಲ್ ಆರೋಪದ ಬೆನ್ನಲ್ಲೇ ಭೇಟಿಯಾಗಿರುವುದು. ದಾಖಲೆಯ ಸಮೇತವಾಗಿ ಸುರ್ಜೇವಾಲಾಗೆ ಜಮೀರ್ ವಿವರಿಸಿದ್ದಾರೆ. ವಸತಿ ಇಲಾಖೆಯಲ್ಲಿ ಹಗರಣ ಆಗಿಲ್ಲ ಅಂತ ಮಾತುಕತೆಯಾಗಿದೆ. ಇನ್ನು ಮನೆಗಳನ್ನ ಹಂಚಿಕೆ ಮಾಡಿದ ಬಗ್ಗೆ ಸಚಿವ ವಿವರಣೆಯನ್ನ ನೀಡಿದ್ದಾರೆ. ನಿನ್ನೆ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿರುವ ಸಚಿವ ಜಮೀರ್, ಈಗಾಗಲೇ ಮುಖ್ಯವಾಗಿ ನಾವು ಈಗ ರಾಜ್ಯ ಉಸ್ತುವಾರಿ ಸಚಿವರು ಅಥವಾ ಸುರ್ಜೇವಾಲಾ ಏನಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನೋಡೋದಾದ್ರೆ ಅದಕ್ಕೆ ಮೂಲ ವಸತಿ ಇಲಾಖೆಯಲ್ಲಿ ಮನಿ ಕೊಟ್ಟವರಿಗೆ ಮನೆ ಕೇಸ್. ಇದು ತೀವ್ರವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರಕ್ಕೆ ಕಾರಣವಾಯಿತು. ಇದರ ಬೆನ್ನಲ್ಲೇ ಹೇಗಾದ್ರೂ ಮಾಡಿ ಈಗಾಗಲೇ BR ಪಾಟೀಲ್ ಹಾಗೆ ರಾಜು ಕಾಗೆ ಸೇರಿದಂತೆ YB ಗೋಪಾಲಕೃಷ್ಣ ಅವ್ರನ್ನ ಕೂಡ ಭೇಟಿಯಾಗಬೇಕು. ಏನು ಸಮಸ್ಯೆ ಇದೆ, ಅದರಲ್ಲೂ ಕೂಡ ಸ್ವಪಕ್ಷದಲ್ಲಿ ಇಟ್ಕೊಂಡು ಪದೇ ಪದೇ ಆರೋಪಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡ್ತಾ ಇದ್ರು, ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಹಾಗಾಗಿ ಹೈಕಮಾಂಡ್ ಹೇಗಾದ್ರೂ ಮಾಡಿ ಅಸಮಾಧಾನಿತರ ನೋವಿಗೆ ಮದ್ದನ್ನ ಅರಿಯೋದಕ್ಕೆ ಈಗಾಗಲೇ ಸುರ್ಜೇವಾಲಾ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯ್ತು. ಈ ಹಿಂದೆ ಕೂಡ ಏನು ಆರೋಪ ಕೇಳಿ ಬಂದಿತ್ತು, ವಸತಿ ಇಲಾಖೆಯಲ್ಲಿ ಮನಿ ಕೊಟ್ರೆ ಮಾತ್ರ ಮನೆಯನ್ನ ಸ್ಯಾಂಕ್ಷನ್ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ 950 ಮನೆಗಳನ್ನ ಲಂಚದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಈಗಾಗಲೇ BR ಪಾಟೀಲ್ರು ಆರೋಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಕೂಡ ಆ ಸಂದರ್ಭದಲ್ಲಿ ದೆಹಲಿ ಪ್ರವಾಸದಲ್ಲಿದ್ರು. ಆಗ ಸಮಯವನ್ನ ಕೂಡ ನಿಗದಿ ಮಾಡ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಜಮೀರ್ ಅವರು ಕೂಡ ಯಾವುದೇ ಕಾರಣಕ್ಕೂ ಲಂಚವನ್ನ ತೆಗೆದುಕೊಂಡು ಮನೆಯನ್ನ ಸ್ಯಾಂಕ್ಷನ್ ಮಾಡಿಲ್ಲ, ಅನುಷ್ಠಾನ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ದಾಖಲೆಗಳಿದೆ. ಯಾವ ರೀತಿ ದಾಖಲೆ? ಅವರು ಸಲ್ಲಿಸಿದಂಥ ಮನವಿ ಹಾಗೆ ನಾವು ಸ್ಯಾಂಕ್ಷನ್ ಮಾಡಿದಂತಹ ಕೆಲವೊಂದಷ್ಟು ದಾಖಲಾತಿಗಳು ಎಲ್ಲವನ್ನ ಕೂಡ ಬಿಡುಗಡೆ ಮಾಡಿದ್ರು. ಇದರಿಂದ ತೀವ್ರ ಮುಜುಗರಕ್ಕೂ ಕೂಡ ಒಳಗಾಗಿದ್ರು BR ಪಾಟೀಲ್. ತದನಂತರದಲ್ಲಿ ನಿನ್ನೆ ಉಸ್ತುವಾರಿ ಸಚಿವರು ಬಂದ್ರು. ಕೆಲವೊಂದಷ್ಟು MLAಗಳ ಜೊತೆ 1 to 1 ನೇರವಾಗಿ ಕುಳಿತುಕೊಂಡು ಏನ್ ಸಮಸ್ಯೆ ಇದೆ, ಪರಿಹಾರವನ್ನ ಹೇಗೆ ಕಂಡುಕೊಳ್ಬೇಕು ಎಲ್ಲವನ್ನ ಮಾತನಾಡಿದ್ರು. ಅದಾದ ಮೇಲೆ ನಿನ್ನೆ ಜಮೀರ್ ಅವರು ಖುದ್ದಾಗಿ ನಿನ್ನೆ ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ದಾರೆ. ಕೆಲವೊಂದಷ್ಟು ಮೂಲ ದಾಖಲಾತಿಯನ್ನ ಒದಗಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಲಂಚವನ್ನ ಕೇಳಿಕೊಂಡು ಅಥವಾ ಲಂಚದ ಆಧಾರದ ಮೇಲೆ ಮನೆಯನ್ನ ಸ್ಯಾಂಕ್ಷನ್ ಮಾಡಿಲ್ಲ, ಯಾವುದೇ ರೀತಿಯಲ್ಲೂ ವಸತಿ ಇಲಾಖೆಯಲ್ಲಿ ಹಗರಣ ಆಗಿಲ್ಲ ಅಂತ ಮಾತುಕತೆ ಆಗಿದೆ. ಮನೆಗಳನ್ನ ಹಂಚಿಕೆ ಮಾಡಿದ್ರ ಬಗ್ಗೆ ವಿವರಣೆಯನ್ನ ಕೂಡ ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ.